ಮಗು ಹಸಿ ಟ್ರೀಟ್ ಕೊಡ್ತಾಯಿದ್ದೆ ನನಗೆ ಇವತ್ತು. ಎಂಥ ಒಳ್ಳೆ ಕೆಲಸ ಮಾಡ್ತಾಯಿದ್ದೆ ನೋಡಿ. ಸೊ ಇವಾಗ ನಾನು ಮುದ್ದೆಗೆ ಇಟ್ಟಿದ್ದೆ, ಮುದ್ದೆ ಆಗಿದೆ. ಸೊ ಇವಾಗ ಮೊಸಪ್ಪಿದೆ, ನೆನ್ನೆದೆ ನೈಟು ಕಾಳು ಹಾಕ್ಬಿಟ್ಟು ಮಾಡಿದ್ನಲ್ಲ, ಹಸಿ ಕಾಳು ಚೆನ್ನಾಗಿದೆ. ತುಂಬ ದಿನಗಳಾದಮೇಲೆ ಮಣ್ಣಿನ ಜ್ಯುವೆಲರಿ ಮಾಡಿರೋವಂಥದ್ದು. ಎಲ್ಲ ಹೊಸ ಹೊಸ ಡಿಸೈನ್ ಮಾಡಿದ್ದೀನಿ. ಇದು ಪೆಂಡೆಂಟು, ಇದು ಇಯರಿಂಗ್ಸ್ ಸ್ಟಡ್ ಬಂದಿದೆ. ಎಷ್ಟು ಸೋಂಬೇರಿ ಮರಿ ಅಂದರೆ ಬೇಗ ಎದ್ದೋಳಲ್ಲ, ಬೇಗ ರೆಡಿ ಆಗೋಲ್ಲ, ಬೇಗ ಮನೆಯಿಂದ ಹೊರಗಡೆ ಹೋಗಲ್ಲ. ತಳ್ಳಿ ತಳ್ಳಿ ನಾವೇ ತಳ್ಳಿಬಿಟ್ಟು ಆಚೆಗೆ ಓಡಿಸ್ಬೇಕು. ಹೋಗು 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 ಅಂತ ಸ್ಕೂಲಿಗೆ ಓಡೈತವ. ಓಡೈತವ್ ಬದ್ದಾವ ಕಣ, ಓಡಿಸ್ಬಿಟ್ಟವ. ಅದಕ್ಕೆ ನನ್ನ ತಮ್ಮ ಅನ್ನೋದು. ಓಹ್, ನಿನ್ನ ತಮ್ಮ ಅನ್ನೋದು ಅದಕ್ಕೇನಾ? ಕಳ್ಳ. ಬೆಳಗ್ಗೆ ಇವತ್ತು ಏನು ತಿಂಡಿ ಗಿಂಡಿ ಏನೂ ಮಾಡಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಎಲ್ಲ ಟೈಮ್ ಒಂದೇ ಥರ ಇರಲ್ಲ, ಎಲ್ಲವಾಗಲೂ ಮಾಡ್ತೀನಿ. ಬಟ್ ಪೂರ್ವಿ ಇವತ್ತು ಸಾಂಬಾರು ಇರೋದ್ರಿಂದ ನಾನು ಸಾಂಬಾರು ಇರೋ ದಿನ ಮಾಡಲ್ಲ ಟಿಫನ್ ಎಲ್ಲ. ತುಂಬ ದಿನ ಆಯಿತು ಆ್ಯಕ್ಚುಲಿ ನಾನು ಬೆಡ್ಡಿಂದ ಶಿಫ್ಟ್ ಆಗೋದು ವೀಡಿಯೋಗಳನ್ನೇ ಮಾಡೋಕ್ಕಿಲ್ಲ ಈ ನಡುವೆ ಎಲ್ಲ ನಾನು. ಸೊ ಕೆಲವೊಂದು ಸಾರಿ ಅಂದ್ಕೊಳ್ತೀನಿ ವ್ಲಾಗಲ್ಲಿ ಈ ಥರ ಶಿಫ್ಟ್ ಆಗೋದು ಮತ್ತು ನನ್ನ ಕೆಲಸಗಳನ್ನೆಲ್ಲ ಇಂಡಿಪೆಂಡೆಂಟಾಗಿ ನಾನು ಮಾಡ್ಕೊಳ್ಳೋದನ್ನೆಲ್ಲ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ಕೆಲವೊಂದನ್ನು ಆ್ಯಡ್ ಮಾಡಿದ್ರೆ ಕೆಲವೊಬ್ರು ಹೊಸ್ದಾಗಿ ನೋಡ್ತಾ ಇರೋರಿಗೆ ಇವ್ರು ಯಾವ ಥರ ಇದ್ದಾರೆ, ಹೇಗಿದ್ದಾರೆ, ಹೇಗೆ ಲೈಫ್ ಲೀಡ್ ಮಾಡ್ತಾಯಿದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಕೆಲವೊಂದು ಸಾರಿ ಈ ವಿಡಿಯೋಗಳ್ನ ಆ್ಯಡ್ ಮಾಡ್ಕೊಳ್ತೀನಿ. ತುಂಬ ಹಳಬರಿಗೆಲ್ಲ ಗೊತ್ತಿರುತ್ತೆ ನಾನು ಯಾವ ಥರ ವೀಲ್ ಚೇರ್ ಶಿಫ್ಟ್ ಆಗ್ತೀನಿ, ನನ್ನ ಕೆಲಸಗಳನ್ನ ಹೆಂಗೆ ಮಾಡ್ಕೊಳ್ತೀನಿ, ಪ್ರತಿಯೊಂದು ಗೊತ್ತಿರುತ್ತೆ. ಸೊ ಈ ಬೆಳಗಿನ ಜಾವ ಎದ್ದ ತಕ್ಷಣ ಏನು ಮಾಡ್ತೀನಿ ಅಂತ ನಿಜ ನಾನು ವೀಡಿಯೋಗಳಲ್ಲಿ ಹಾಕೇ ಇಲ್ಲ, ಎಲ್ಲೋ 1-2 ವೀಡಿಯೋದಲ್ಲಿ ಹಾಕಿದ್ದೀನಿ ಇಷ್ಟು ದಿನ ವ್ಲಾಗಲ್ಲಿ. ಸೊ ನಾನು ಬೆಳಗ್ಗೆ ಎದ್ದು ಏನಿಲ್ಲಾಂದ್ರೂ ಬೆಡ್ಗೆ ರೆಡಿಯಾಗಿ ಬರೋದಕ್ಕೆ 15-20 ನಿಮಿಷ ಬೇಕು. ಸೊ ನಾನು ಬೆಡ್ಡಲ್ಲಿ ಅಕ್ಕಪಕ್ಕ ಏನೇನು ಬಿದ್ದಿರ್ತಾವೆ ಅವನ್ನೆಲ್ಲ ತೆಗೆದು ಎಸ್ತು ನಾನು ಪ್ಯಾಂಟೆಲ್ಲ ಹಾಕೊಂಡು ಒಂದೊಂದು ದಿನ ಪ್ಯಾಂಟ್ ಇಲ್ಲದೇ ಇರೋ ಥರನೂ ಇರುತ್ತೆ. ಸೊ ಒಂದು ಸಿಚುವೇಶನ್ ಅದೆಲ್ಲ ನಿಭಾಯಿಸ್ಕೊಂಡು ಬೆಳಗ್ಗೆ ಎದ್ದು ರೆಡಿಯಾಗಿ ಹೊರಗಡೆ ಹೊರಟಾಗ ಸೊ ಒಂದೊಂದು ಸಿಚುವೇಶನ್ ಒಂದೊಂದು ಥರ ಇರುತ್ತೆ. ಒಂದೊಂದು ಸಾರಿ ನೋಡಿ ಫೋನ್ ಇಟ್ಬಿಟ್ಟು ವೀಡಿಯೋ ಮಾಡ್ಬೇಕಾದ್ರೆ ಫೋನೇ ಬಿದ್ದೋಗ್ಬಿಡುತ್ತೆ. ಅವಾಗ ಎಟ್ಕೋದೇ ಇಲ್ಲ, ನನಗೆ ಕಿಟಕಿಯಲ್ಲಿ ಇಟ್ಟಿದ್ದೆ. ಸೊ ಹಿಂಗೆ ಫೋನು ಸ್ಲಿಪ್ಪಾಗಿ ಬಿದ್ದೋಗ್ಬಿಡ್ತು. ಸೊ ಅಲ್ಲಿಂದ ಇಲ್ಲಿವರೆಗೂ ಹಿಂಗೆ ಮಾಡಿ ಎದ್ದು ಆ ಫೋನ್ ಎತ್ಕೊಂಡು ಪ್ರತಿಯೊಂದು ನಿಭಾಯಿಸ್ಬೇಕು. ಕೆಲವೊಂದು ಸಾರಿ ಒಂದೊಂದು ಸಿಚುವೇಶನ್ ಒಂದೊಂದು ಥರ ಇರುತ್ತೆ. ಕಂಪ್ಲೀಟ್ಲಿ ಬೆಡ್ಡಿಂದ ಎದ್ದು ಮಲ್ಕೊಳ್ಳೋವರೆಗೂ ಒಂದು ವೀಡಿಯೋ ಮಾಡಿದರೆ ಏನಿಲ್ಲ ಅಂದರೂ 1 hour 2 hour ವೀಡಿಯೋ ಆಗುತ್ತೆ. ಆ ವೀಡಿಯೋ ಕಂಪ್ಲೀಟ್ಲಿ ತೋರಿಸೋದಕ್ಕೆ ಕಷ್ಟ ನನಗೆ. ಸೊ ಎಲ್ಲ ಟೈಮಲ್ಲೂ ಫೋನ್ನ ಕೈಯಲ್ಲಿಟ್ಟು ವೀಡಿಯೋ ಮಾಡೋದಕ್ಕೂ ಕಷ್ಟ ಇರುತ್ತೆ. ಬರಬೇಡ, ಒಳ್ಳೆ ಬರೀ ಮೈಯಲ್ಲಿ ಓಡಾಡ್ತದೆ ಬೆಳಿಗ್ಗೆ. ಗುಂಡ ಎಲ್ಲಿ ಆಗ್ತಾ ಅವನಿಗೆ ಚಿಕನ್ ಆಗ್ತಾ. ಕಿಟಕಿಯ ಮುಂದಕ್ಕೆ ತಳ್ಳು. ನೀವು ಸ್ಕೂಲಿಗೆ ಹೋಗ್ತಾಯಿದ್ರು ಅವನೇನು ಮಾತಾಡ್ತಾ ಇಲ್ಲ, ಸುಮ್ಮನೆ ಅವನೇ ನೋಡು ಕಳ್ಳನ ಮಗ, ಬರ್ತಾನೆ ಇಲ್ಲ. ಗುಂಡಂಗೆ ಬಾಯ್ ಮಾಡ, ಗುಂಡಂಗೆ ಬಾಯ್ ಮಾಡ. ಬರಲ್ಲ ಅವನು, ಅವನ ಜೊತೆ ನೀನು ಯಾಕೆ ಹೋಯ್ತೀಯ? ನಿನ್ನ ಜೊತೆ ಅವನು ಬರೋದು. ಬಾಯ್. ಗುಂಡ ಏಯ್ ಹೋಗ್ಬೇಡ ಓಡೈತವ್. ಓಡೈತವ್ ಬದ್ದಾವ ಕಣ, ಓಡಿಸ್ಬಿಟ್ಟವ. ಅದಕ್ಕೆ ನನ್ನ ತಮ್ಮ ಅನ್ನೋದು. ಓಹ್, ನಿನ್ನ ತಮ್ಮ ಅನ್ನೋದು ಅದಕ್ಕೇನಾ? ಕಳ್ಳ. ಏಯ್ ಗುಂಡ ಬರ ಇಲ್ಲಿ, ಕಟ್ಟಾಕ್ ಬಿಡ. ಅವ್ನು ಯಾರ ಹತ್ರ ಹಿಂದೆ ಹೋಗ್ತಾನೆ ಅಂತಾನೆ ಕಟ್ಟಾಕದ್ ನಾವು ಅವನ್ನ. ಬೈಲಿ ಗುಂಡ ಯಾಕೆ ಗುಂಡ ಬಿಡವನ ಹೋಗ ನೀನು. ಗುಂಡ ಯಾಕೆ ಹೋಯ್ತಾ ಇದೆಯಾ? ಹೋಗ್ಬೇಡ ಕಣ ಅವನಿಂದೆ, ಸ್ಕೂಲಿಗೆ ಹೋಯ್ತಾನೆ. ಗುಂಡಮ್ಮ ಗುಂಡ
ಉಂಡು ಮಲಗಿದೆ ತಾನೆ, ಏನಕ್ಕೆ ಎದ್ದೋದೆ ನೀನು ಕಳ್ಳ ಮಗ? ಗುಂಡು ಮರಿ ಇದು ನಮ್ಮ ಗುಂಡು ಮರಿ, ಗುಂಡು ಪಾಪು ಇದು ಗುಂಡು. ಪುಟ ಉಂಡ ಉಂಡು. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಸೊ ಬೆಳಗ್ಗೆನೇ ಎದ್ದು ಪೂರ್ವಿನ ರೆಡಿ ಆಗೋದಕ್ಕೆ ಹೇಳಿ ಅವನಿಗೆ ಬಾಕ್ಸ್ ಎಲ್ಲ ಕಟ್ಟಿ ಕಳಿಸಿ ಆಯ್ತಪ್ಪ. ಸದ್ಯ ಎಷ್ಟು ಸೋಂಬೇರಿ ಮರಿ ಅಂದರೆ ಬೇಗ ಎದ್ದೋಳಲ್ಲ, ಬೇಗ ರೆಡಿ ಆಗಲ್ಲ, ಬೇಗ ಮನೆಯಿಂದ ಹೊರಗಡೆ ಹೋಗಲ್ಲ. ತಳ್ಳಿ ತಳ್ಳಿ ನಾವೇ ತಳ್ಳಿಬಿಟ್ಟು ಆಚೆಗೆ ಓಡಿಸ್ಬೇಕು. ಹೋಗು 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 ಅಂತ ಸ್ಕೂಲಿಗೆ. ಮೊದಲೆಲ್ಲ ನಾವು ಸ್ಕೂಲಿಗೆ ಹೋಗಕ್ಕೆ ಬಿಟ್ರೆ ಸಾಕಪ್ಪ ನೀವು. ಇವಾಗ ನಾವೇ ಬಲವಂತವಾಗಿ ಕಳಿಸಿದ್ರು ಹೋಗ್ತಾಯಿಲ್ಲ ಈ ಮಕ್ಳುಗಳು. ಹಂಗಾಗ್ಬಿಟ್ಟಿದ್ದಾವೆ ಸೋಂಬೇರಿತನ. ಇದಕ್ಕೂ 3 ವರ್ಷದ ಮುಂಚೆ ಆ್ಯಕ್ಚುಲಿ ಇದು ನಾನಲ್ಲ ಅಂತ ಹೇಳ್ಕೋಬೇಕು. ಯಾಕಂದರೆ ಕಂಪ್ಲೀಟ್ಲಿ ಬೆಡ್ ರಿಡನು. ಒಬ್ಬ ಬೆಡ್ ರಿಡನ್ ಪೇಷಂಟ್ ಏನು ಮಾಡಬೇಕು ಅಷ್ಟೇ ಮಾಡೋಕ್ಕಾಗ್ತಾಯಿದ್ದು ನನಗೆ. ಯಾಕಂದರೆ ಬೆನ್ಮೂಳೆ ಮುರಿದಿರೋ ಒಂದು ರೀಸನಿಂದ ನನಗೆ ಎದ್ದು ಕೂರಕ್ಕೂ ಆಗ್ತಿರ್ಲಿಲ್ಲ. ಇಂಡಿಪೆಂಡೆಂಟ್ ಲೈಫ್ನ ಕಲ್ತ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ ನಾನು. ಸೊ ನೀವು ನಂಬಲ್ಲ, ನಾನು ವಾಶ್ರೂಮ್ಗೆ ಹೋಗಿ ನಾನು ಬ್ರಷ್ ಕೂಡ ಮಾಡ್ತಾಯಿರಲಿಲ್ಲ. ಒಂದು ಬ್ರಷ್ಷು ಹಲ್ಲುಜ್ಬೇಕು ಅಂತ ಹೇಳಿದ್ರೆ ನನಗೆ ಬೆಡ್ ಹತ್ರನೇ ತಂದು ಕೊಡ್ತಾಯಿದ್ರು. ಅದು ಯಾವುದೋ ಟೈಮ್ಗೆ ಎದ್ದೇಳ್ತಾಯಿದ್ದೆ, ಯಾವುದೋ ಟೈಮ್ಗೆ ಎದ್ದೇಳ್ತಾಯಿದ್ದೆ, ಮಲಗ್ತಾ ಇದ್ದೆ. ಸೊ ಹಿಂಗೆ ಡಿಪ್ರೆಷನ್ ಲೆವೆಲ್ ಅಂದರೆ ಅಷ್ಟು ಇಷ್ಟ ಅಲ್ಲ, ಏನಕ್ಕೆ ಬದುಕಿದ್ದೀನಿ ಅನ್ನೋ ಒಂದು ಡಿಪ್ರೆಷನ್ ಲೆವೆಲಲ್ಲಿದ್ದು ನನ್ನ ಲೈಫ್ನ ತುಂಬಾ ಬರ್ಬಾದ್ ಮಾಡ್ಕೊಬಿಟ್ಟಿದ್ದೆ. ಯಾವ ಮಟ್ಟಿಗೆ ಅಂದರೆ 2 ಸಾರಿ ಸೂಸೈಡ್ಗೆ ಅಟೆಂಪ್ಟ್ ಮಾಡಿ ಜೀವನನೇ ಆಯಿತು, ನರಕ ಮುಗೀತು, ಇನ್ನು ಲೈಫೇ ಇಲ್ಲ ಅನ್ನೋ ಮಟ್ಟಕ್ಕೆ ಇದ್ದಿದ್ದು ನಾನು. ಸೊ ಆ ಲೆವೆಲಲ್ಲಿ ಇದ್ದಾಗ ನನಗೆ ಊಟ ಸೇರ್ತಾಯಿರಲಿಲ್ಲ, ನೈಟ್ ನಿದ್ದೆ ಬರ್ತಿರ್ಲಿಲ್ಲ, ತುಂಬ ಡಿಪ್ರೆಷನ್ ಲೆವೆಲು. ಅಂದರೆ ಹೈ ಲೆವೆಲ್ ಡಿಪ್ರೆಷನ್ ಅಂತ ಹೇಳ್ತಾರಲ್ಲ, ಯಾವ ಮನುಷ್ಯ ಬದುಕೋಕ್ಕೆ ಆಗಲ್ಲ ಅಂತ ಒಂದು ಪೀಕ್ ಲೆವೆಲಿಗೆ ಹೋಗ್ತಾರೆ ನೋಡು, ಆ ಥರ ಆಗಿತ್ತು ನನ್ನ ಪರಿಸ್ಥಿತಿ. ಆ್ಯಕ್ಸಿಡೆಂಟ್ ಆದಾಗ ಸ್ಪೈನ್ ಇಂಜುರಿ ಅಂದರೆ ಏನು ಅಂತ ಗೊತ್ತಿಲ್ಲದಿರೋ ಒಂದು ಸಿಚುವೇಷನಲ್ಲಿ ಫ್ಯಾಮಿಲಿಯವರೆಲ್ಲ ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಆಮೇಲೆ ಗೊತ್ತಾಯಿತು ಇದು ಜೀವಮಾನದಲ್ಲೇ ರೆಡಿ ಆಗೋಕ್ಕಾಗದೇ ಇರೋದು, ಅಂದರೆ ರಿಕವರಿ ಆಗೋಕ್ಕೆ ಸಾಧ್ಯನೇ ಇಲ್ಲದೇ ಇರೋ ಒಂದು ಕಾಯಿಲೆ ಅಂತ ಗೊತ್ತಾದಾಗ ಯಾವ ಮಟ್ಟಕ್ಕೆ ನನ್ನ ಟ್ರೀಟ್ ಮಾಡಿದರು ಅಂದರೆ ಆವಾಗ ಅರ್ಥ ಆಗ್ಬಿಡ್ತು ಲೈಫ್ ಅಂದರೆ ಏನು ಅಂತ, ನಮ್ಮವ್ರು ಅಂದರೆ ಯಾರು ಅನ್ನೋದನ್ನ ಅರ್ಥ ಮಾಡ್ಕೊಂಡೆ ಅವತ್ತು. ಸೊ ನನಗೋಸ್ಕರ ನಾನು ಬದುಕಬೇಕು ಇನ್ಮೇಲೆ. ಯಾಕಂದರೆ ಕೈ ಕಾಲಿ ಚೆನ್ನಾಗಿರೋವಾಗ ಬದುಕೋದಕ್ಕಾಗಲೇ ಇಲ್ಲ. ಅಟ್ಲೀಸ್ಟು ನನಗೋಸ್ಕರ ನೆಕ್ಸ್ಟು ಬದುಕಬೇಕು, ನಾನು ಇರೋವರೆಗೂ, ಅಂದರೆ ನನ್ನ ಒಂದು ದೇಹದಲ್ಲಿ ಜೀವ ಇರೋವರೆಗೂ ನನಗೋಸ್ಕರ ನಾನು ಬದುಕಬೇಕು ಅಂತ ಆಸೆ ಬಂತು. ಯಾವಾಗ ಅಂದರೆ 2 ಸಾರಿ ಸೂಸೈಡ್ ಅಟೆಂಪ್ಟ್ ಮಾಡಿ, ಒಂದು ಸಾರಿ ತಲೆ ಕೂದಲೆಲ್ಲ ನಾನೇ ತಕ್ಕೊಂಡು ಡಿಪ್ರೆಷನ್ ಲೆವೆಲಲ್ಲಿ ಬೋಡ ಮಾಡ್ಕೊಂಡು ಕೂದಲನ್ನ ಆ ಮಟ್ಟ. ನಿಜ ಹೇಳ್ತೀನಿ, ಜೀವನದಲ್ಲಿ ಇಂಥ ಒಂದು ಕ್ಲಿಷ್ಟಕರವಾದ ಒಂದು ಪರಿಸ್ಥಿತಿ ಯಾವುದೇ ಶತ್ರುಗೂ ಬೇಡ ಅಂತ ನಾನು ಹೇಳ್ತೀನಿ. 3 ವರ್ಷ ಕಂಪ್ಲೀಟ್ಲಿ ಬೆಡ್ ರಿಡನ್ ಆಗಿ 4ನೇ ವರ್ಷಕ್ಕೆ ನಾನು ಒಂದು ಟ್ರೈನಿಂಗ್ ಸೆಂಟರ್ಗೆ ಸೇರ್ಕೊಂಡು ಅಲ್ಲಿಂದ ನನ್ನ ಲೈಫ್ನೇ ಚೇಂಜ್ ಮಾಡ್ಕೊಂಡೆ ನಾನು. ಸೊ ಯಾವ ಮಟ್ಟಿಗೆ ಅಂದರೆ ನನ್ನ ಯಾವುದೇ ಕೆಲಸಗಳನ್ನ ನಾನು ಒಬ್ಬರ ಕೈಲೂ ಮಾಡಿಸ್ಕೊತಾ ಇರಲಿಲ್ಲ. ಸೊ ಈ 3 ಇಯರ್ಸ್ ಕಂಪ್ಲೀಟ್ ಜರ್ನಿಲಿ ನನಗೆ ನಾನೆಲ್ಲ ಕೆಲಸಗಳು ನಾನೇ ಮಾಡ್ಕೊಂಡು ಇಂಡಿಪೆಂಡೆಂಟ್ ಲೈಫ್ನ ಕಲಿಯೋದಕ್ಕೆ ತುಂಬ ಸ್ಟ್ರಗಲ್ ಮಾಡಿದೆ. ಸೊ ಹಾಗೆ ನಾನು ಕಲಿಯೋ ಅಷ್ಟರಲ್ಲೇ ನಂಗೆ ಗೊತ್ತಾಯಿತು ನಮ್ಮವ್ರು ಯಾರು ಅಂತ. ಸೊ ಮತ್ತು ಆ ಒಂದು ಕಲಿಯುವಿಕೆಯಲ್ಲೇ ನಾನು ಕೈನ ಕಳ್ಕೊಳ್ತೀನಿ. ಕೈ ಅಂದರೆ ಕೈ ಮೂಳೆ ಕಟ್ಟಾಗುತ್ತೆ. ಅದಾದಮೇಲೆ ಕೈದೇ ಒಂದು ಕೆಲಸನೇ ಇಲ್ದಂಗೆ ಆಗುತ್ತೆ. 6 ತಿಂಗಳು 7 ತಿಂಗಳು ವರ್ಷದ ಗಂಟ ನಾನು ತುಂಬ ಕಷ್ಟಪಟ್ಟೆ. ಸೊ ಅದಾದಮೇಲೆ ನನ್ನ ಲೈಫ್ನ ನಿಭಾಯಿಸೋದಕ್ಕೆ ಎಲ್ಲ ಥರದ ಕಷ್ಟನೂ ಅನುಭವಿಸಿ ಇವತ್ತು ಕೈಯಲ್ಲೂ ರಾಡಿದೆ, ಮತ್ತು ಅದರಲ್ಲಿ ಸ್ಕ್ರೂಗಳಿದ್ದಾವೆ, ಆಪ್ರೇಷನ್ ಇದೆ, ಬೆನ್ನಲ್ಲಿ ಕೂಡ ರಾಡಿದೆ, ಸ್ಪೈನ್ ಇಂಜುರಿ ಆಗಿರೋದ್ರಿಂದ ಸೊ ಸೊಂಟದಿಂದ ಬಲನೇ ಕಳ್ಕೊಂಡಿದ್ದೀನಿ. ಬಟ್ ಆದರೂ ಏನೋ ಗೊತ್ತಿಲ್ಲ, ಈ ಹೊಟ್ಟೆಯಿಂದ ಈ ತಲೆವರೆಗೂ ಈ ರಕ್ತ ಮಾಂಸಖಂಡಗಳು ಮತ್ತು ನಾನು ಮಾತಾಡೋದು ಪ್ರತಿಯೊಂದು ಬದುಕಿದೆ. ಈ ಬದುಕಿರೋ ಭಾಗಗಳನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ದಿನ ದೇಹದಲ್ಲಿ ಜೀವ ಇರೋವರೆಗೂ ಬದುಕಬೇಕು ಅಂತ ಹೇಳಿ ಇವತ್ತು ಮನಸ್ಸು ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ನನ್ನ ಹೊಟ್ಟೆಯಿಂದ ಒಂದು ಜೀವಕ್ಕೆ ಜೀವ ಕೊಟ್ಟಿರುವಂಥ ಒಂದು ಮಗ ಇದ್ದಾನೆ. ಅವನಿಗೋಸ್ಕರ ನಾನು ಸ್ವಲ್ಪ ದಿನ ಬದುಕಬೇಕಂತ ಡಿಸೈಡ್ ಮಾಡ್ಕೊಂಡು ಇವತ್ತು ಪೂರ್ತಿ ಕಂಪ್ಲೀಟ್ಲಿ ಲೈಫ್ನ ಚೇಂಜ್ ಮಾಡ್ಕೊಂಡು ಬದುಕ್ತಾ ಇರೋವಂಥದ್ದು. ಸೊ ಒಂದು ಕಡೆ ಪ್ರೌಡ್ ಫೀಲ್ ಆಗುತ್ತೆ, ಇನ್ನೊಂದು ಕಡೆ ಏನಕ್ಕಪ್ಪ ಈ ಜೀವನ ಕೊಟ್ಟ ದೇವರು ಅಂತಲೂ ಅನಿಸುತ್ತೆ. ನಮ್ಮ ಪೂರ್ವಜನ್ಮದ ಪರಿಸ್ಥಿತಿನೋ ಇಲ್ಲ ಅಂದರೆ ಆ ಪೂರ್ವ ಫಲದ ಕಷ್ಟಗಳೋ ಏನೋ ಗೊತ್ತಿಲ್ಲ, ಇವತ್ತು ಈ ಜನ್ಮ ಅನುಭವಿಸ್ತಾ ಇದ್ದೀವಿ. ಆ್ಯಕ್ಚುಲಿ ಸೊಪ್ಪಿನ ಸಾಂಬಾರು ಸಖತ್ತಾಗಿರುತ್ತೆ. ಸೊಪ್ಪಿನ ಸಾಂಬಾರು ತಿನ್ನೋಣ ಅಂತ ತಗೊಂಡ್ಬಂದೆ. ಬೆಳಗ್ಗೆ ಇವತ್ತು ಏನು ತಿಂಡಿ ಏನೂ ಮಾಡಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಎಲ್ಲ ಟೈಮ್ ಒಂದೇ ಥರ ಇರಲ್ಲ, ಎಲ್ಲವಾಗಲೂ ಮಾಡ್ತೀನಿ. ಬಟ್ ಪೂರ್ವಿ ಇವತ್ತು ಸಾಂಬಾರು ಇರೋದ್ರಿಂದ ನಾನು ಸಾಂಬಾರು ಇರೋ ದಿನ ಮಾಡಲ್ಲ ಟಿಫನ್ ಎಲ್ಲ.
ಹಸಿ ಕಾಳು ಹಾಕಿ ಮೊಸರು ಮಾಡಿದ್ದು ಎಷ್ಟು ಚೆನ್ನಾಗಿದೆ, ಘಮ ಘಮ ಅಂತ ಇದೆ. ಇವಾಗ ಸ್ವಲ್ಪ ಸ್ಮೆಲ್ಲು ಟೇಸ್ಟ್ ಎಲ್ಲ ಗೊತ್ತಾಗ್ತಾ ಇದೆ. ಸೊ ನೆಗಡಿ ಆಗಿರೋದ್ರಿಂದ ನಂಗೆ ಏನೇನೋ ಗೊತ್ತಾಗ್ತಾ ಇರಲಿಲ್ಲ. ಸೊ ಇವಾಗ ಒಂಚೂರು ಬೆಟರ್ ಪೊಸಿಷನ್ ಬಂದಿದ್ದೀನಿ. ಸೊ ಇವಾಗ ಊಟ ಮಾಡಿಬಿಟ್ಟು ಮಣ್ಣಿನ ಕೆಲಸ ಶುರು ಮಾಡಬೇಕು. ಏನೆಲ್ಲ ಮಾಡ್ತೀನಿ ಇವತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಪ್ಪ. ಸೊ ಮೊಸೊಪ್ಪಿನ ಸಾಂಬಾರು ನೋಡಿ, ಹಸಿ ಕಾಳು ಹಾಕಿ ಮಾಡಿದ್ದೆ, ತುಂಬ ಚೆನ್ನಾಗಿದೆ. ಸ್ವಲ್ಪ ಇವಾಗ ಬೇಗ ತಿಂದ್ಬಿಟ್ಟು ಟಿಫನು ಮಣ್ಣಿನ ಕೆಲಸಕ್ಕೆ ಕೂರಬೇಕು. ಸೊ ಇವತ್ತಿಂದ ಮಣ್ಣಿನ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ನೋಡಿ ಇಷ್ಟು ಮಾಡ್ತಾಯಿದ್ದೀನಿ ಇವಾಗ ಸದ್ಯಕ್ಕೆ. ಇಷ್ಟು ಇನ್ನೂ ಡಿಸೈನ್ಸ್ ಮಾಡಿಲ್ಲ, ಜಸ್ಟು ಒಂದು ಇದರಲ್ಲಿ ತೊಗೊಳ್ತಾ ಇರೋದು. ತುಂಬ ದಿನಗಳಾದಮೇಲೆ ಮಣ್ಣಿನ ಜ್ಯುವೆಲರಿ ಮಾಡಿರೋ ಅಂಥದ್ದು. ಎಲ್ಲ ಹೊಸ ಹೊಸ ಡಿಸೈನ್ ಮಾಡಿದ್ದೀನಿ. ಇದು ಪೆಂಡೆಂಟು, ಇದು ಇಯರಿಂಗ್ಸ್ ಸ್ಟಡ್ ಬಂದಿದೆ. ಸೊ ಇದಕ್ಕೂ ಅಷ್ಟೇ ಸ್ಟಡ್ ಬಂದಿದೆ, ಎಲ್ಲದಕ್ಕೂ ಪೆಂಡೆಂಟು ವಿತ್ ಸ್ಟಡ್ ಹಂಗೆ ಮಾಡಿದ್ದೀನಿ. ಎಲ್ಲ ಡಿಸೈನ್ಸು ಒಂದೊಂಥರ ಡಿಫ್ರೆಂಟ್ ವೆರೈಟಿ ಇದೆ. ಸೊ ನೀವು ನೋಡ್ಬೋದು ನೋಡಿ, ಇದೊಂದು ಡಿಫ್ರೆಂಟ್ ವೆರೈಟಿ, ಇದೊಂದು ಡಿಫ್ರೆಂಟ್ ವೆರೈಟಿ, ಇದೊಂದು ಡಿಫ್ರೆಂಟ್ ವೆರೈಟಿ, ಎಲ್ಲ ಒಂದು ಥರದ ಡಿಫ್ರೆಂಟ್ ವೆರೈಟಿಗಳನ್ನ ಇವತ್ತು ಮಾಡಿರೋ ಅಂಥದ್ದು ನೋಡಿ. ಇದೊಂಥರ ಡಿಸೈನು. ಸೊ ಇಷ್ಟು ಡಿಸೈನ್ಸು ಮಾಡೋಕ್ಕಾಯ್ತು ಇವತ್ತು. 2, 4, 6, 8, 10, 12, 13 ಜೊತೆ ಇದೆ. ಜೊತೆ ಅಲ್ಲ 13 ಇದೆ ವಿತ್ ಇಯರಿಂಗ್ಸು. ಧೂಳೆಲ್ಲ ಧೂಳು ಬರ್ಸ್ಬೇಡಮ್ಮ, ಹಂಗೆಲ್ಲ ಕೊಡಬಾರ್ದು. ನಿಧಾನಕ್ಕೆ ಇಟ್ಕೊಂಡು ಕೆಳಗಡೆನೇ ಇಡಿ. ಧೂಳೆಲ್ಲ ಬಂದರೆ ಮನೆಯಲ್ಲೆಲ್ಲ ಕೂತ್ಕೊಳ್ಳುತ್ತೆ. ಮಗು ಹಸಿ ಟೀಟ್ ಕೊಡ್ತಾಯಿದ್ದೆ ನನಗೆ ಇವತ್ತು. ಎಂಥ ಒಳ್ಳೆ ಕೆಲಸ ಮಾಡ್ತಾಯಿದ್ದೆ ನೋಡಿ. ಸೊ ಇವಾಗ ನಾನು ಮುದ್ದೆಗೆ ಇಟ್ಟಿದ್ದೆ, ಮುದ್ದೆ ಆಗಿದೆ. ಸೊ ಇವಾಗ ಮೊಸಪ್ಪಿದೆ, ನೆನ್ನೆದನೇ ಇತ್ತು, ಕಾಳು ಹಾಕ್ಬಿಟ್ಟು ಮಾಡಿದ್ನಲ್ಲ ಹಸಿ ಕಾಳು, ಚೆನ್ನಾಗಿದೆ. ಸೊ ಇವಾಗ ಮುದ್ದೆ ತಿಂದ್ಬಿಟ್ಟು ಮಲ್ಕೊಳ್ಳೋದು. ಪೂರ್ವಿಗೆ ನಾಳೆ ರಜೆ ಇದೆ. ಹೋಮ್ವರ್ಕ್ ಎಲ್ಲ ಮಾಡ್ದೆ, ಟ್ಯೂಷನಿಂದ ಬಂದಿದ್ದು. ಹಾಂ ಮಾಡಿಲ್ಲ, ಮಾಡ್ಬೇಕು ತಾನೆ. ಹಾಂ ಅಷ್ಟು ಮಾಡಿಕೊಟ್ಬಿಟ್ಟೆ. ಇನ್ನು ಸ್ವಲ್ಪ ಐತೆ ಜಾಲ್ರಿ ಮಾಡಿಕೊಟ್ಬಿಡು, ಮುದ್ದೆ ಕಟ್ತೀನಿ ಅಷ್ಟರಲ್ಲಿ. ನೀನು ಒಂದು ಹೆಲ್ಪ್ ಮಾಡಿಕೊಟ್ರೆ ನನಗೂ ಹೆಲ್ಪ್ ಆಗುತ್ತಪ್ಪ. ಹೌದು ಕಣಪ್ಪ, ದಿನ ಹಸಿಟ್ಟು ಇಟ್ಕೊಡ್ತೀನಪ್ಪ, ದಿನ ಹಸಿಟ್ಟು ಇಟ್ಕೊಡ್ತೀವಿ ಮಗು. ದಿನ ಹಸಿಟ್ಟು ಹಾಕ್ಸ್ಕೊಂಬಂದು ನಾನು ನಿಂಗೆ ಹಸಿಟ್ಟು ಇಟ್ಕೊಡು ಮಗು ಅಂತ ಕೇಳಿದ್ದೀನ. ಹಸಿಟ್ಟು ಇವಾಗ ಹಾಕೊಂಬಂದ್ರೆ ನಾನು 3 ತಿಂಗಳಿಗೆ ಹಾಕ್ಸ್ಕೊಳ್ಳೋದು ನಾನು ಮತ್ತೆ. ಆಯ್ತು ಕಣಪ್ಪ, ಗುಡ್ ಬೈ. ಮಮ್ಮಿಗೆ ಮಾಡಲ್ಲ ಅಂತ್ಯಾ? ಮಮ್ಮಿಗೆ ಹಂಗೆಲ್ಲ ಹೇಳ್ಬಾರ್ದು. ಇವಾಗ ಮಾಡಿಕೊಟ್ಟಿದ್ರೆ ಬಿಡಿ, ಅಡುಗೆ ಮಾಡಲ್ಲ ಹೆಂಗೆ? ಹೋಟ್ಲಲ್ಲಿ ದುಡ್ಡು ಯಾರು ಕೊಡ್ತಾರೆ? ಮಮ್ಮಿ ದುಡ್ಡು ಕೊಡಲ್ಲ. ಮಮ್ಮಿ ಇವಾಗ ದುಡಿತಾ ಇಲ್ಲ ಸದ್ಯಕ್ಕೆ. ಕಷ್ಟ ತಾನೇ ಮನೇಲಿ ಬಯಸೋದು, ಗೊತ್ತಿಲ್ಲ ನಿಮಗೆ ಎಷ್ಟು ಖರ್ಚು ಬರ್ತೈತೆ ಏನು ಕತೆ ಮನೆಯದು. ಇನ್ನು ನನ್ನ ಸ್ಕೂಲ್ ಫೀಸ್ ಬೇರೆ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದೀನಿ. ಅದೇ ಗೊತ್ತಿಲ್ಲ ಇನ್ನು, ಐತೆ ಬ್ಯಾಲೆನ್ಸ್. ಬರೀ 10,000 ಕಟ್ಟಿದ್ರೆ ಆಯಿತಾ? ಇನ್ನು ಮಿಕ್ಕಿದ್ದು ಅದೇ ಮೇಡಮ್ ಏನೋ ಮಾತಾಡ್ತೀನಿ ಅಂದಿದ್ರು, ನೋಡೋಣ ಇನ್ನು ಏನಾಗುತ್ತೆ. ಹಾಂ ಫ್ರೀ ಯಾರು ಮಾಡ್ಬಿಡ್ತಾರೆ? ಹಾಂ ಫ್ರೀ ಕೊಟ್ಬಿಡ್ತಾರೆ ನನಗೆ ಎಲ್ಲ. ತಾವು ಫ್ರೀ ಯಾರು ಎಜುಕೇಷನ್ ಮಾಡಲ್ಲ ಇಂಗ್ಲೀಷ್ ಮೀಡಿಯಮ್ಗೆ. ಏನೋ ಒಂಚೂರು ನಾನು ಹಿಂಗಿದ್ದೀನಿ ಅಂತ ಕನ್ಸೆಷನ್ ಮಾಡ್ಬೋದು ಅಷ್ಟೇ. ಏನೋ ಅಷ್ಟಾದ್ರು ಕನ್ಸೆಷನ್ ಮಾಡಿಕೊಟ್ಟವ್ರೆ ನಮ್ಮ ಸ್ಕೂಲಲ್ಲಿ. ಅಷ್ಟೊಂದು ಡಿಸ್ಕೌಂಟ್ ಕೊಟ್ಟಿರೋದೇ ಹೆಚ್ಚು ನನಗೆ. ನನಗಾಗಿದ್ದು ಕೊಟ್ಟವ್ರೆ. ಸದ್ಯ ಹೆಂಗೋ ಒಂದು ಒಳ್ಳೇದಾಯ್ತಪ್ಪ, ಅವ್ರ ಸ್ಕೂಲ್ ಕಡೆಯಿಂದ ಅಷ್ಟು ಇದು ಮಾಡಿಕೊಟ್ರಲ್ಲ, ಅದೇ ಖುಷಿ ನನಗೆ. ಯಾರಿಗೂ ಅಷ್ಟು ಕಮ್ಮಿ ಮಾಡಿರಲ್ಲ ಫೀಸು, ನನಗಾಗಿ ಮಾಡಿಕೊಟ್ಟಿದ್ದಾರೆ ಅದೇ.
ಮುದ್ದೆ ತಿನ್ನಲ್ಲ ಏನಿಲ್ಲ, ಯಾಕೆ ಹಿಂಗೆ ಕೂತಿದ್ಯಾ ಪಾಪು? ಗುಂಡು ಗುಂಡು ಮರಿ, ನಾನ್ ವೆಜ್ ತಿಂದಿದ್ಯಾ, ಮುದ್ದೆ ತಿನ್ನಲ್ಲ ಮಾಡಲ್ಲ, ಸುಮ್ಮನೆ ಕೂತ್ಕೊಂಡಿದ್ಯಾ? ಅವಾಗ ಯಾಕಿದ್ದಲ್ಲ ಮುದ್ದೆ ತಿನ್ನ. ಅವ್ನು ತಿನ್ನಲ್ಲ ಬಿಡು, ವೆಜ್ ತಿನ್ನಲ್ಲ ಅವನು ಇವಾಗ. ಒಂದು ತುತ್ತಾಕು ನೋಡೋಣ, ತುಪ್ಪದಲ್ಲಿ ಅಜ್ಜಿದೆಯಲ್ಲ ಹಾಕೋದ ತಿಂತಾನ ನೋಡೋಣ. ತುಪ್ಪ ಇಷ್ಟ ಅವನಿಗೆ. ಹಾಂ, ತುಪ್ಪ ಬರಲ್ವಾ ಅಂದರೆ ಬೇಡಪ್ಪ. ತುಪ್ಪ ಸ್ಮೆಲ್ಲು ಇಷ್ಟ ಆಗ್ಬಿಟ್ಟಿರ್ಬೇಕು ಮಗುಗೆ. ಮಗು ತುಪ್ಪ ಬೇಕಪ್ಪ, ತುಪ್ಪ ಇರು ನಾನು ತುಪ್ಪ ಇರು ಹಾಕ್ತೀನಿ. ನಾನು ತುಪ್ಪ ಹಾಕೊಂಡಿಲ್ವಲ್ಲ, ಇವಾಗ ಅವ್ನು ತಿಂತಾರೆ ನೋಡೋಣ. ಕೊಡಮ್ಮ ಮಗು ತಿನ್ನು. ಅಪ್ಪ ತಿಂತೋಣ. ಮತ್ತೆ ಮುದ್ದೆ ಯಾಕೆ ತಿನ್ನಲಿಲ್ಲ ಅಂದೆ? ಹೌದಾ, ಹೊಟ್ಟೆ ಹಸ್ತಿರ್ಬೇಕಣ. ಇವತ್ತಿನ ವೀಡಿಯೋ ಇಷ್ಟೇ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.